ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಎಲ್ಲರಿಗೆ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಯೆಹೋವನು ಸೊಲೊಮೋನನಿಗೆ, ನೀನು ಈಗ ಒಂದು ಆಲಯವನ್ನು ಕಟ್ಟಿಸುತ್ತಿರುತ್ತೀಯಷ್ಟೇ, ನೀನು ನನ್ನ ನಿಯಮ ವಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ನಿನ್ನನ್ನು ಕುರಿತು ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ಆಮೆನ್, ಹಲ್ಲೆಲೂಯಾ. ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದಂತ ವಾಗ್ದಾನವನ್ನು ನೆರವೇರಿಸುವನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿಮ್ಮ ಕುಟುಂಬಕ್ಕೆ ದೇವರು ವಾಗ್ದಾನ ಕೊಟ್ಟಾನ. ನಿನ್ನ ಮಕ್ಕಳಿಗೆ ಕೊಟ್ಟಾನ ವಾಗ್ದಾನ. ನಿಮ್ಮ ತಂದೆಗೆ ಕೊಟ್ಟಾನ, ನಿಮ್ಮ ತಾಯಿಗೆ ಕೊಟ್ಟಾನ. ಹಲ್ಲೆಲೂಯಾ. ನಿಮ್ಮ ಅಕ್ಕ ತಂಗಿ ಎಲ್ಲರಿಗೆ ದೇವರು ವಾಗ್ದಾನ ಕೊಟ್ಟಾನ. ಹೊಸ ವರ್ಷಕ್ಕಾಗ್ಲಿ, ಮೊದಲೇಲಿಂತಾಗಲಿ, ಯಾವಾಗ್ಲಿ ಯಾರು ಪ್ರತಿಯೊಬ್ಬರಿಗೆ ದೇವರು ವಾಗ್ದಾನ ಕೊಟ್ಟಾನ. ಇವತ್ತ ನೆರವೇರ್ಸಕತ್ತಾನ. ಎಲ್ಲರಿಗೂ ಕೊಟ್ಟು ವಾಗ್ದಾನ ದೇವರು ನೆರವೇರ್ಸಕತ್ತಾನ. ದೇವರ ಮಗಳೇ, ಕೆಲ್ಸದ ಬಗ್ಗೆ ದೇವರು ಏನನ್ನ ವಾಗ್ದಾನ ಕೊಟ್ಟಾನ, ನೆರವೇರ್ಸಕತ್ತಾನ. ನೀನು ಬಿದ್ದಿರ್ತೀರಿ, ದೇವರು ಎದ್ದೇಳ್ತಾನಂತ ಏನೋ ವಾಗ್ದಾನ ಕೊಟ್ಟನ, ಎದ್ದೇಳ್ಸಕತ್ತಾನ. ನಿನ್ನ ಮಗ ಗುಣವಾಗ್ತಾನಂತ ವಾಗ್ದಾನ ಕೊಟ್ಟನ. ನಿನ್ನ ಮಗ ಸರಿ ಹೋಗ್ತಾನಂತ ವಾಗ್ದಾನ ಕೊಟ್ಟನ. ಇವತ್ತ ಸರಿ ಹೋಗ್ಲಕತ್ತಾನ. ಹಲ್ಲೆಲೂಯಾ. ನಿನ್ನ ರೋಗ ಬಿಡುಗಡೆ ಆಗ್ತದಂತ ವಾಗ್ದಾನ ಕೊಟ್ಟನ. ಇವತ್ತ ಬಿಡುಗಡೆ ಆಗಕತ್ತದ. ಹಲ್ಲೆಲೂಯಾ. ನಿನ್ನ ಮಾಟ ಮಂತ್ರ ತಂತ್ರ ಮಂತ್ರ ಎಲ್ಲ ದೆವ್ವ ಪಿಶಾಚಿ ರಾಕ್ಷಸಲಿಂತ ಒಳಗಡೆಲಿಂತ ಹೊರಗಡೆ ಬರ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ವಾಗ್ದಾನ ಕೊಟ್ಟನ, ಅದು ಬಿ ನೆರವೇರ್ಸಕತ್ತಾನ. ಆಮೇಲೆ ಪ್ರತಿಯೊಂದು ವಾಗ್ದಾನ ಇವತ್ತು ದೇವರು ನೆರವೇರ್ಸಕತ್ತಾನ. ಹಲ್ಲೆಲೂಯಾ. ಯಾರ್ದು ಭಯ ಆದ ಬಿಡುಗಡೆ ಆಗ್ಲಕತ್ತದ, ಯಾರ್ದು ಅಂಜಿಕೆ ಆದ ಬಿಡುಗಡೆ ಆಗ್ಲಕತ್ತದ, ಯಾರ್ದು ಸಮಸ್ಯೆ ಆದ ಬಿಡುಗಡೆ ಆಗಕತ್ತದ, ಯಾರ್ದು ತೊಂದರೆ ಆದ ಬಿಡುಗಡೆ ಆಗಕತ್ತದ, ಏನು ಕೇಳಿ ಬರಕತ್ತದ ಬಿಡುಗಡೆ ಆಗಕತ್ತದ. ದೇವರು ಕೊಟ್ಟು ವಾಗ್ದಾನ ನೆರವೇರ್ಸಕತ್ತಾನ. ಭಯ ಪಡಬೇಡ. ಅಯ್ಯೋ, ನನ್ ದೇವರು ಹೇಳಿದ ಮಾತು ಮರ್ತು ಬಿಟ್ಟ. ನಾನು ಇಲ್ಲ ಮರ್ತಿಲ್ಲ ಮಗಳೇ. ನಿನಗೂ ವಾಗ್ದಾನ ಕೊಟ್ಟಾನ, ನೆರವೇರ್ಸಕತ್ತಾನ. ನಿನ್ನ ತಂದೆಗೆ ಕೊಟ್ಟಾನ, ನೆರವೇರ್ಸಕತ್ತಾನ. ನೀವು ಮರ್ತು ಬಿಟ್ರೆ ಕೊಟ್ಟು ವಾಗ್ದಾನ ದೇವರ ನೆನಪು ಮಾಡಕತ್ತಾನ. ಆಮೇಲೆ ಹಲ್ಲೆಲೂಯಾ. ನೆರವೇರ್ಸಕತ್ತಾನ. ನನಗ ಅನೇಕ ರೀತಿಲಿಂದ ವಾಗ್ದಾನ ಕೊಟ್ಟಾನ. ಜಗ್ಗಿ ವಾಗ್ದಾನ ಕೊಟ್ಟಾನ. ನನಗ ಖುದ್ದು ನೆನಪಿಲ್ಲ. ನನಗೆ ಸ್ವಯಂ ಎಷ್ಟು ವಾಗ್ದಾನ ಕೊಟ್ಟ ನನಗೆ ನೆನಪಿಲ್ಲ. ದೇವರಿಗೆ ಸ್ತೋತ್ರ. ಆದ್ರೆ ಕೆಲವೊಂದು ಬರ್ಕೊಂಡಿಟ್ಟಿನಿ, ಕೆಲವು ನೆನಪುಗಳಾವ. ದೇವರಿಗೆ ಸ್ತೋತ್ರ. ನನಗ್ ಕೊಟ್ಟು ವಾಗ್ದಾನ, ನಿಮಗ್ ಕೊಟ್ಟು ವಾಗ್ದಾನ ಎಲ್ಲಾ ನೆರವೇರಕತ್ತಾವ. ನಿಮ್ಮ ತಂದೆ ಕೊಟ್ಟು ವಾಗ್ದಾನ ನೆರವೇರಕತ್ತದ. ನಿನ್ನ ಕುಟುಂಬ ಕೊಟ್ಟು ವಾಗ್ದಾನ ನೆರವೇರಕತ್ತದ. ಎಲ್ಲಾ ದೇವರು ನೆರವೇರ್ಸಕತ್ತಾನ. ದೇವರ ಮಕ್ಕಳೇ, ಒಂದಲ್ಲ ಎರಡಲ್ಲ, ಎಲ್ಲಾ ವಾಗ್ದಾನಗಳು ನೆರವೇರ್ಸಕತ್ತಾನ. ಭಯ ಪಡಬೇಡ್ರಿ, ಅಂಜಬೇಡ್ರಿ. ಯಾವ ವಿಷಯದಾಗಿ ದೇವರು ಕೊಟ್ಟನ ವಾಗ್ದಾನ ಅದು ನೆರವೇರ್ಸಕತ್ತಾನ. ನೀನು ಕಣ್ಣೀರಲಿಂತ ಮಾಡಿದ ಪ್ರಾರ್ಥನಾ ನೆರವೇರ್ಸಕತ್ತಾನ. ನೀನು ಅಳುತ್ತಾ ಗೋಳಾಡ್ತಾ ದುಃಖನಾಗಿದ್ದದ್ದು ದೇವರು ಒಂದೇ ಮಾತಾಡಿ, ಮಗಳೇ ಭಯ ಪಡಬೇಡ, ನಾನ್ ನಿನ್ನ ಸಂಗಡ ಇರ್ತೀನಿ, ನಿನ್ನ ಕೊಟ್ಟು ವಾಗ್ದಾನ ನೆರವೇರ್ತೀನಿ ಅಂತ ಹೇಳಿದ್ದು ಇವತ್ತ ನೆರವೇರ್ಸಕತ್ತಾನ. ಅಬ್ರಾಹ್ಮನಿಗೆ ಕೊಟ್ಟ ವಾಗ್ದಾನ, ಸಂತಾನ ಕೊಡ್ತೀನಿ ಅಂತ. ಹಲ್ಲೆಲೂಯಾ. ಸಾರಳು ನಕ್ಕಳು, ನಿನಗೊಂದು ಮಗು ಕೊಡ್ತೀನಿ ಅಂದ್ರೆ ನಕ್ಕಳು. ನಗು ಬಂತು. ಹಲ್ಲೆಲೂಯಾ. ನಗು ಬಂತು. ಆದ್ರೆ ಕೊಟ್ಟು ವಾಗ್ದಾನ, ಕೊಟ್ಟು ಮಾತು ನೆರವೇರಿಸಿದ ದೇವರು. ಲೇಟ್ ಆಯ್ತು, ನೆರವೇರಿಸಿದ. ಎಷ್ಟು ಲೇಟ್ ಆಯ್ತು, ಎಷ್ಟು ಲೇಟ್ ಆಯ್ತು. ಹಲ್ಲೆಲೂಯಾ. ಎಲ್ಲರಿಗೂ ಗೊತ್ತದ, ವಾಕ್ಯದಾಗ ಬರೆಯಲ್ಪಟ್ಟದಲ್ಲ. ಲೇಟ್ ಆದ್ರೂ ಬಿ ದೇವರು ಸಂತಾನ ಕೊಟ್ಟ. ಹಲ್ಲೆಲೂಯಾ. ಸಂತಾನ ಕೊಟ್ಟ. ವಯಸ್ಸಾಗ ಬಂದ ಅವಾಗ ಸಂತಾನ ಕೊಟ್ಟ. ಮಾತು ದೇವರು ಏನು ನುಡಿದಾನೋ, ವಾಗ್ದಾನ ಏನು ನಿಮ್ಗೆ ಕೊಟ್ಟಾನೋ ಅದು ನೆರವೇರ್ಸತಕ್ಕ ದೇವರು ಬಿಡೋದಿಲ್ಲ. ಹಲ್ಲೆಲೂಯಾ. ನನಗೆ ದೇವರು ಹೇಳೋಣ, ನನಗ್ ಕೊಟ್ಟನ ವಾಗ್ದಾನ ಅದು ಬಿ ನೆರವೇರ್ಸಕತ್ತಾನ. ನಿಮಗೂ ಕೂಡ ಏನು ಕೊಟ್ಟನ ಅದು ನೆರವೇರ್ಸಕತ್ತಾನ. ನೀನ್ ಸೇವಕ ಬರ್ತಾನಂತ ದೇವರು ಹೇಳೋಣ, ನೀನ್ ಬರೇ ಬರಕತ್ತ. ನಿನಗೆ ಒಳ್ಳೆ ಕೆಲಸ ಸಿಗ್ತದಂತ ದೇವರ ಹೇಳೇನ, ಒಳ್ಳೆ ಕೆಲಸ ಸಿಗ್ತದ. ನಿನಗೆ ಗುಣವಾಗ್ತದ, ರೋಗ ಬಿಡುಗಡೆ ಆಗ್ತದಂತ ದೇವರ ಹೇಳೇನ, ಅದು ಬಿಡುಗಡೆ ಆಗೇ ಆಗ್ತದ. ನೀನು ದೇವರ ಮಹಿಮೆ ಪಡಿಸೋ ಮಗಳಾಗ್ತಿದಿ, ನೀನ್ ದೇವರ ಮಹಿಮೆ ಪಡಿಸೋ ಮಗನಾಗ್ತಿದಂತ ದೇವರ ಹೇಳೇನ, ಅದು ನೆರವೇರ್ಸಕತ್ತ. ಕನಸಲ್ಲಿ ಬಂದು ದರ್ಶನ ಕೊಟ್ಟನ, ಅದು ನೆರವೇರ್ಸಕತ್ತ. ಯಾವ ವಿಷಯಕ್ಕಾಗಿ ದೇವರು ಏನ್ ಹೇಳನ ಮಗಳೇ, ಯಾವ ವಿಷಯಕ್ಕಾಗಿ ದೇವರು ಏನ್ ಹೇಳನ ಮಗನೇ, ಏನು ವಾಗ್ದಾನ ಕೊಟ್ಟನೋ ಅದು ನೆರವೇರ್ಸಕತ್ತಾನ. ನನಗ ಒಂದ್ ದಿವಸ ದೇವರು ದರ್ಶನ ಕೊಟ್ಟ. ದೇವರು ಹೇಳಿದ, ಹಲ್ಲೆಲೂಯಾ,
ಆರಾಧನೆ ಮಾಡ್ತಾ ಇದ್ದೆ, ದೇವರು ಬಂದು ದರ್ಶನ ಕೊಟ್ಟ. ಡೈರೆಕ್ಟ್ ಎದರ ಬಿದ್ದರ ಕನಸಲ್ಲೆಲ್ಲ ಏನಲ್ಲ ಹಿಂಗ್ ನಿಂತುಕೊಂಡಿದ್ದೆ. ನಾನು ನಿಂತುಕೊಂಡಿದ್ದೆ, ಎಲ್ಲ ಓಷ್ಣಾಗ ಇದು ಜಾಗೃತಾಗಿ ಆರಾಧನೆ ಮಾಡ್ತಾ ಇದ್ದೆ, ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೆ. ಮಕ್ಕೊಂಡಿದ್ದೆ ಆತ್ಮದಾಗಿಲ್ಲ, ಡೈರೆಕ್ಟ್ ಹಿಂಗ್ ಎದ್ರ ಬಿದ್ರ ನನ್ನ ಕಣ್ಣಲ್ಲಿಂತ ನಾನು ಯೇಸು ಸ್ವಾಮಿಗೆ ನೋಡಿದ್ದೆ. ನನ್ನ ಹತ್ರ ಬಂದ, ನಾನು ದೇವರಿಗೆ ಸ್ತೋತ್ರ ಅಳ್ತಾ ಇದ್ದೆ. ದೇವರು ಬರ್ತಾ ಇದ್ದ, ಅಳ್ತಾ ಇದ್ದೆ. ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನಾನು ಅಳ್ತಾ ಇದ್ದೆ. ದೇವರು ಬರ್ತಾ ಇದ್ದ, ಅಳ್ತಾ ಇದ್ದೆ. ಸ್ತೋತ್ರ ಹೇಳ್ತಾ ಇದ್ದ, ಸ್ತೋತ್ರ ಹೇಳ್ತಾ ಇದ್ದೆ. ದೇವರೇ ನನಗೆ ದರ್ಶನ ಕೊಟ್ಟಿ, ಸ್ತೋತ್ರ 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 ಅಂತ ಹೇಳ್ದ. ಅವಾಗ ದೇವರು ಹೇಳಿದ ಒಂದು ಮಾತು, ಏನಂತ? ನಾನು ನಿನ್ನ ಮುಖಾಂತರ ಮಹಿಮೆ ಪಡಿಸ್ಕೊಂತೀನಿ. ಹಲ್ಲೆಲೂಯಾ. ನಾನು ನಿನಗೆ ಆರಿಸ್ಕೊಂಡಿನಿ ದೇವರಿಗೆ ಮಹಿಮೆ ಆಗಕ, ನಾನು ನಿನ್ಗೆ ಆರಿಸ್ಕೊಂಡಿನಿ ಯೇಸುಗೆ ಮಹಿಮೆ ಆಗಕ, ನಾನು ನಿನ್ಗೆ ಆರಿಸ್ಕೊಂಡಿನಿ ತಂದೆಗೆ ಮಹಿಮೆ ಆಗ್ಬೇಕಂತ ಒಂದು ಚಂದ ದೇವರು ನುಡಿದು ನನ್ ಕೂಡ ಮಾತಾಡಿ ಅಲ್ಲೇ ದರ್ಶನ ಕೊಟ್ಟು ನನಗೆ ಹೇಳಿದ ಮಾತು ಇನ್ನ ನೆನಪಾದ, ಹಂಗೆ ಗಯಪಾದ. ಹಲ್ಲೆಲೂಯಾ. ಹಂಗೆ ಮಾತಾಡಿದ್ವಿ, ಎದ್ರ ಬಿದ್ರ ಮಾತಾಡಿ. ನಾನು ಅವಾಗ ದೇವರಿಗೆ ಹೇಳಿದೆ, ಆಯ್ತಪ್ಪ ನಿನ್ನ ಇಚ್ಛೆನೇ ನೆರವೇರ್ಲಿ ತಂದೆ, ನೀನು ಕೊಟ್ಟ ವಾಗ್ದಾನನೇ ನೆರವೇರ್ಲಿ ತಂದೆ, ನೀನು ಹೇಳಿದ ಮಾತೇ ನೆರವೇರ್ಲಿ ಅಂತ ದೇವರಿಗೆ ಇನ್ನ ಸ್ತೋತ್ರ ಹೇಳಿದ. ಅದು ಇವತ್ತ ನೆರವೇರ್ಸಕತ್ತಾನ, ಅದು ಇವತ್ತ ನೆರವೇರ್ಸಕತ್ತಾನ, ಇವತ್ತ ಜಯ ಕೊಡಕತ್ತಾನ. ಕೊಟ್ಟು ವಾಗ್ದಾನ ನೆರವೇರ್ಸಕತ್ತಾನ, ಕೊಟ್ಟು ಮಾತುಗಳು ನೆರವೇರ್ಸಕತ್ತಾನ. ಹಲ್ಲೆಲೂಯಾ. ಕೊಟ್ಟು ದೇವರ ಮಾತು ಏನು? ದೇವರಿಗೆ ಮಹಿಮೆ ಆಗಕ್ಕ, ತಂದೆಗೆ ಮಹಿಮೆ ಆಗಕ್ಕ ಆರಿಸ್ಕೊಂತೀನಿ ಅಂತ ಸ್ವಯಂ ಬಂದು ದೇವರೇ ಹೇಳಿದ್ದು. ಅದು ಮಹಿಮೆ ಆಗ್ಲಕತ್ತದ ದೇವರಿಗೆ. ಆದ್ರೆ ಅನೇಕ ಕಷ್ಟಗಳು ಬಂದವು, ಅನೇಕ ಸಮಸ್ಯೆಗಳು ಬಂದವು. ನಾನು ಕುಗ್ಗೋದೆ, ಏನಪ್ಪಾ ಇದು ಹೇಳಿದ ಮಾತು ಏನು ಎಲ್ಲಿ ಹೋಯ್ತು? ದೇವರು ಹೇಳಿ ದರ್ಶನ ಕೊಟ್ಟು ಹೇಳೇನಲ್ಲ, ನನಗೆ ಎದುರು ಬಿದ್ರು ನಿಂತೇಳೇನಲ್ಲ, ಹಿಂಗ ಡೈರೆಕ್ಟ್ ನಿಂತೇಳೇನ, ತಂದೆಗೆ ಮಹಿಮೆ ಪಡಿಸೋ ಕೆಲಸ ಮಾಡ್ತೀನಿ ಅಂತ, ತಂದೆಗೆ ಮಹಿಮೆ ಆಗ್ಲಿ ಅಂತ ಒಂದು ಆರಿಸ್ಕೊಂಡನ ನನಗ. ಅದು ಎಕ್ಕಡೋಯ್ತು ದೇವರೇ, ಇನ್ನ ಎಷ್ಟು ದಿವಸ? ಇಲ್ಲಿಗೆ 4 ವರ್ಷ ಆಯ್ತು, 4-5 ವರ್ಷ ಆಯ್ತು, ಸಾರಿ. ನಾನು ಕುಗ್ಗಿ ಹೋಗ್ಬಿಟ್ಟಿನಿ, ನಾನು ಒಂದು ಬಲ ಕಳ್ಕೊಂಡ್ಬಿಟ್ಟು. ಯಾಕಪ್ಪ ದೇವರೇ, ನೀ ಹೇಳಿದ ಮಾತು ಎಲ್ಲಿ? ನೀ ಹೇಳಿದ ಮಾತು ಎಲ್ಲಿ? ನೀ ಕೊಟ್ಟು ವಾಗ್ದಾನ ಎಲ್ಲಿ? ಯಾವಾಗ ನೆರವೇರಿಸ್ತೆ? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅದು ನೆರವೇರಕತ್ತದ, ನಿಮಗ್ ಬಿ ಕೊಟ್ಟು ವಾಗ್ದಾನ ನೆರವೇರಕತ್ತದ. ಸ್ವಲ್ಪ ಸಮಯ ಹಿಡಿತದ, ಸ್ವಲ್ಪ ಟೈಮ್ ಹಿಡಿತದ, ಸ್ವಲ್ಪ ಹೊತ್ತಾಗ್ತವ, ಸ್ವಲ್ಪ ಲೇಟ್ ಆಗ್ತವ, ಸ್ವಲ್ಪ ದಿವಸಗಳು ಹೋಗ್ತಾವ, ವರ್ಷಗಳು ಹೋಗ್ತಾವ, ತಿಂಗಳು ಹೋಗ್ತಾವ. ಹಲ್ಲೆಲೂಯಾ. ಸಮಯ ಹಿಡಿತದ, ಪ್ರತಿ ಒಂದು ವಿಷಯಕ್ಕಾಗಿ ಸಮಯ ಹಿಡಿತದ. ದೇವರ ವಾಗ್ದಾನ ಯಾರಿಗೆ ಸಿಗ್ತದೋ ಅದಕ್ಕೆ ಸಮಯ ಹಿಡಿತದ. ಕೆಲವು ಶೈತಾನ ಕಾರ್ಯಗಳು, ಶೈತಾನ ತಂತ್ರ ಮಂತ್ರಗಳು ನಮ್ಗೆ ಅಟ್ಯಾಕ್ ಮಾಡ್ತಾವ. ಯಾಕಂದ್ರೆ ದೇವರ ವಾಗ್ದಾನ ಕೊಟ್ಟಿರ್ತಾನಲ್ಲ, ಅದು ಮುಂದೆ ಹರಿಬಾರ್ದು, ಮುಂದೆ ಬರಬಾರ್ದು ಅಂತ ಬಹಳ ರೀತಿಲಿಂದ ಶೈತಾನನು ನಮ್ಗೆ ಅಟ್ಯಾಕ್ ಮಾಡ್ತಾ ಇರ್ತದ. ಹಲ್ಲೆಲೂಯಾ. ಆದ್ರೆ ನಾವು ಕುಗ್ಗಬಾರ್ದು, ನಾವು ಧೈರ್ಯ ಕಳ್ಕೋಬಾರ್ದು, ನಾವು ಸೋಲಬಾರ್ದು. ಯಾಕ? ನಮ್ಗ ವಾಗ್ದಾನ ಕೊಟ್ಟಾನ. ಕೊಟ್ಟು ವಾಗ್ದಾನ ನೆರವೇರ್ಸಕ ಸ್ವಲ್ಪ ಸಮಯ ಹಿಡಿದ್ರೆ ಮಾತ್ರ ತೊಂದರೆ ತಗೋಬಾಡ್ರಿ, ಬೇಜಾರಾಗ್ಬಾಡ್ರಿ. ಗೆಲುವು ನಂಬದೇ ಆದ, ನಮಗೆ ಗೆದ್ದಿಸ್ತಾನ. ಯಾಕ? ದೇವರ ಮಕ್ಕಳಿಗೆ ದೇವರ ವಾಗ್ದಾನ ಕೊಟ್ಟಾಗ ದೇವರು ನಮ್ಮನ್ನ ಗೆಲುವು ಕೊಡ್ತಾನ. ಹಲ್ಲೆಲೂಯಾ. ವಾಗ್ದಾನ ನೆರವೇರಿಸೋ ಸಮಯ ಬಂದದ ಮಗಳೇ, ನೀನು ಧೈರ್ಯ ಕಳ್ಕೋಬೇಡ ಮಗಳೇ. ವಾಗ್ದಾನ ನೆರವೇರಿಸೋ ಸಮಯ ಬಂದದ ಮಗನೇ, ನೀನು ಧೈರ್ಯ ಕಳ್ಕೋಬೇಡ್ದು. ಓ ನಾನು ಸೋತು ಬಿಟ್ಟಿನಿ, ನಾನು ಸಾವು ಬಂದ್ರೆ ಚಂದ, ನಾನು ಸತ್ತೋದ್ರೆ ಚಂದ. ದೇವರ ಹೇಳಿದ ಮಾತು ಸುಳ್ಳಾಗಕತ್ತದ. ದೇವರು ಹೇಳಿದ ಮಾತು ಸುಳ್ಳಾಗ್ತಾ ಇಲ್ಲ, ದೇವರು ನಿನಗೆ ಹೇಳಿದ್ದು ನೆರವೇರ್ಸಕತ್ತಾನ. ಅನೇಕ ಶೋಧನೆಗಳಲ್ಲಿಂತ ದೇವರು ಗೆದ್ದಿಸ್ಯಾನ, ಅನೇಕ ಕಷ್ಟದಲ್ಲಿಂತ ದೇವರು ನಿನಗೆ ಜಯ ಕೊಟ್ಟಾನ. ನೀನು ಧೈರ್ಯ ಕಳ್ಕೋಬೇಡ, ಬಲ ಕಳ್ಕೋಬೇಡ, ಧೈರ್ಯ ಏನು ಕಳ್ಕೋಬೇಡ. ಶಾಂತಿಲಿಂತ ನೀನು ಪ್ರಾರ್ಥನೆ ಮಾಡು. ನಿನಗೆ ಕೊಟ್ಟು ವಾಗ್ದಾನ ಇವತ್ತೇ ನೆರವೇರಕತ್ತದ, ಇವತ್ತಲಿಂತ ನೆರವೇರ್ತದ. ಹಲ್ಲೆಲೂಯಾ. ನಿನಗೆ ಕೆಲಸ ಸಿಗ್ತದಂತ ದೇವರು ಹೇಳೇನ, ಸಿಗ್ತದ. ನೀನ್ ಸೇವೆ ಮಾಡ್ತೀನಂತ ದೇವರು ಹೇಳೇನ, ಸೇವೆಕ ಬರೇ ಬರ್ತದೆ. ಹಲ್ಲೆಲೂಯಾ. ದೇವರು ಏನು ವಾಗ್ದಾನ ಕೊಟ್ಟಾನೋ ಅದು ನೆರವೇರ್ಸಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಗ್ದಾನ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡು. ಎಸ್ ಪ್ರಭು, ಸ್ತೋತ್ರ. ನೆರವೇರ್ಲಿ. ಪ್ರತಿಯೊಬ್ಬರ ಜೀವನದಲ್ಲಿ ನಿನ್ನ ಮಗಳು, ನಿನ್ನ ಮಗನ, ನಿನ್ನ ವಾಗ್ದಾನಕ್ಕಾಗಿ ಕಾಯ್ತಾ ಇದಾರಪ್ಪ. ದೇವರು ಹೇಳಿದಂತ ಮಾತುಗಳು, ವಾಗ್ದಾನಗಳು, ವಾಕ್ಯಗಳು ಸ್ವಾಮಿ ನಿನ್ನ ಮಕ್ಕಳ ಜೀವನದಲ್ಲಿ ನೆರವೇರ್ಲಿಕ್ಕೆ ಇರ್ತಾನೆ. ಅಬ್ರಾಹ್ಮನ ದೇವರು ವಾಗ್ದಾನ ನೆರವೇರಿಸುವಂತ ದೇವರಪ್ಪ. ಪ್ರತಿಯೊಬ್ಬರ ಜೀವನದಲ್ಲಿ ಅಬ್ರಾಹ್ಮನ ದೇವರೇ ಅಪ್ಪ ಕರ್ತನೆ, ವಾಗ್ದಾನ ಕೊಟ್ಟಂತ ದೇವರಿನಾಗಿತಿ. ಪ್ರತಿಯೊಬ್ಬರ ಜೀವನದ ವಾಗ್ದಾನ ನೆರವೇರ್ತದೆ ಕಾಯಿಸ್ತಾರೆ.
ನೆರವೇರಿದಕ್ಕಾಗಿ ಸ್ತೋತ್ರ. ಈ ಹೊತ್ತಿಂದ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಒಳ್ಳೆ ದೇವರು ಮಾತಾಡಿದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೇನ್. Praise the Lord. Praise the Lord.